ಕೇವಲ 6 ತಿಂಗಳು ಮಾತ್ರ ಬೆಳೆ, ತಡೆಯೋಕ್ಕಾಗದಷ್ಟು ಚಳಿ, ಬಡತನ, ಸಾಲದೆಂಬಂತೆ ಆಗಾಗ ಭುಗಿಲೇಳುವ ಯುದ್ಧ ಪರಿಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಅಲ್ಲಿಯ ಜನರು ಹೇಗೆ ಬದುಕ್ತಿದ್ದಾರೆ? ಅತಿ ಕಷ್ಟದ ನಡುವೆಯೂ ಬದುಕಲು ಆಸರೆಯಾಗಿರುವ ಅವರ ಆಶಾಕಿರಣ ಏನು? ಈ ರಿಪೋರ್ಟ್ ನೋಡಿ. ಬಹುಶಃ ಭಾರತದೊಂದಿಗೆ ಪಾಕಿಸ್ತಾನದ ಅಘೋಷಿತ ವಿದೇಶಾಂಗ ನೀತಿಯೇ ಆಗಿರಬೇಕು. ನೇರವಾಗಿ ಗೆಲ್ಲಲು ಸಾಧ್ಯವಾಗದಿದ್ರೆ ಮೋಸದಿಂದಲಾದರೂ ಪ್ರಯತ್ನ ಮಾಡು ಎಂದು. ಏಕೆಂದ್ರೆ ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಎಂಬಂತಿದೆ ಪಾಕಿಸ್ತಾನದ ನಡವಳಿಕೆ. ಇತ್ತ ಒಪ್ಪಂದ ಕದನ ವಿರಾಮದಂತಹ ಮಂತ್ರ ಹೇಳುತ್ತಲೇ ಅತ್ತ ಗಡಿಯಲ್ಲಿ ಯೋಧರ ನಾಗರಿಕರ ಮೇಲೆ ದಾಳಿ ಮಾಡುತ್ತಲೇ ಇದೆ. ಈ ಕ್ಷಣದ ತನಕವೂ ಕೂಡ ಪಾಕಿಸ್ತಾನ ತನ್ನ ಚಾಳಿ ನಿಲ್ಲಿಸಿಲ್ಲ. ಕೇವಲ ಅಕ್ಟೋಬರ್ 1ರಿಂದ ಇವತ್ತಿನ ತನಕ 10ಕ್ಕೂ ಹೆಚ್ಚು ಬಾರಿ ಪಾಕ್ ಕದನ ವಿರಾಮ ಉಲ್ಲಂಘಿಸಿದೆ. ಅಪ್ರಚೋದಿತವಾಗಿ ಗುಂಡಿನ ದಾಳಿ ನಡೆಸಿದೆ. ದಾಳಿಯಿಂದಾಗಿ 7 ಜನ ನಾಗರಿಕರು ಸಾವನ್ನಪ್ಪಿದ್ದು 26 ಜನರು ಗಾಯಗೊಂಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಅರ್ನಿಯಾ ಸೆಕ್ಟರ್ನಲ್ಲಿ ಭಾನುವಾರ ರಾತ್ರಿಯಿಂದ ಪಾಕ್ ಪಡೆಗಳು ಗುಂಡಿನ ದಾಳಿ ನಡೆಸುತ್ತಿದ್ದು ಕದನ ವಿರಾಮವನ್ನ ಉಲ್ಲಂಘಿಸಿವೆ. ಬಿಎಸ್ಎಫ್ ಕಾವಲು ಠಾಣೆಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಇಂದು ಮುಂಜಾನೆಯೂ ದಾಳಿ ಮುಂದುವರೆದಿದೆ. ಜೊತೆಗೆ ಜಮ್ಮು ಕಾಶ್ಮೀರದ ತಂಗಧರ್ ಬಳಿ ನಿಯಂತ್ರಣ ರೇಖೆಯಲ್ಲಿ ಭಾರತದ ಗಡಿಯೊಳಕ್ಕೆ ನುಸುಳಲು ಯತ್ನಿಸಿದ 3 ಉಗ್ರರನ್ನ ಭದ್ರತಾ ಪಡೆಗಳು ಹತ್ಯೆ ಮಾಡಿವೆ. ಇದೊಂದು ಉದಾಹರಣೆ ಸಾಕು ಅಲ್ಲಿಯ ಜನ ಯಾವ ಸ್ಥಿತಿಯಲ್ಲಿ ಬದುಕುತ್ತಿರಬಹುದು ಎಂದು ಊಹಿಸಲು. ಜಮ್ಮು ಕಾಶ್ಮೀರದ ಯಾವ ಸ್ಥಳಗಳು ಸುರಕ್ಷಿತವಾಗಿಲ್ಲ. ಶ್ರೀನಗರ, ಅನಂತನಾಗ್, ಪೂಂಚ್ ಹೀಗೆ ಯಾವಾಗಲೆಂದ್ರೆ ಆಗ ಹಗಲು ರಾತ್ರಿ ಎನ್ನದೆ ಯಾವ ಕ್ಷಣದಲ್ಲೂ ಗುಂಡು ಶೆಲ್ಗಳ ದಾಳಿ ನಡೆಯಬಹುದು. ಕೇವಲ ಕೃಷಿ ಹೈನುಗಾರಿಕೆ ನಂಬಿಕೊಂಡಿರುವ ಜನರಿಗೆ ಗುಂಡಿನ ಮೊರೆತ ಸಾಮಾನ್ಯವಾಗಿ ಬಿಟ್ಟಿದೆ. ಗಡಿಯ ಉದ್ದಗಲಕ್ಕೂ ಚಿಕ್ಕ ಚಿಕ್ಕ ಹಳ್ಳಿಗಳಿವೆ. ಸಾವಿರಾರು ಜನರು ಇಲ್ಲಿ ಶತಮಾನಗಳಿಂದ ವಾಸವಿದ್ದಾರೆ. ಅವರು ಈ ಮಣ್ಣಿನ ಜೀವನಕ್ಕೆ ಒಗ್ಗಿಬಿಟ್ಟಿದ್ದಾರೆ. ಇಲ್ಲಿಂದ ಬೇರೆಡೆಗೆ ಹೋದ್ರೆ ಅವರಿಗೆ ಬದುಕಿಲ್ಲ. ಪರ್ವತ ಶ್ರೇಣಿಗಳಲ್ಲೇ ಬದುಕಬೇಕೆಂಬುವ ಹಂಬಲ ಅವರದ್ದು. ಅದರಲ್ಲಿ ಬಹುತೇಕ ಜನರು ಹತ್ತಿರವೇ ಇರೋ ಸಣ್ಣ ಪಟ್ಟಣವನ್ನು ನೋಡಿಲ್ಲ ಎಂದ್ರೆ ನಂಬಲೇಬೇಕು. ಅಂಥವರು ಬಹಳಷ್ಟಿದ್ದಾರೆ. ಆದ್ರೆ ಇಷ್ಟು ಮುಗ್ಧ ಜನರು ಪಾಕಿಸ್ತಾನದ ದುರುದ್ದೇಶಕ್ಕೆ ಬಲಿಯಾಗುತ್ತಿದ್ದಾರೆ. ಒಂದು ಕಡೆ ಪಾಕ್ ಸೈನಿಕರ ದಾಳಿ, ಇನ್ನೊಂದು ಕಡೆ ಪಾಕ್ ಬೆಳೆಸಿದ ಉಗ್ರರ ಹಾವಳಿಯಿಂದ ಸ್ಥಳೀಯ ಜನರು ಬೇಸತ್ತಿದ್ದಾರೆ. ಇವರು ಗಡಿನಾಡವರ ಹೀರೋಗಳು, ಕಷ್ಟದಲ್ಲಿ ಸಹಾಯ ಹಸ್ತ ಚಾಚುವ ಬಂಧುಗಳು. ಗಡಿ ಪ್ರದೇಶದಲ್ಲಿ ನಾಗರಿಕರು ಕೇವಲ ಕಷ್ಟದ ಜೀವನ ನಡೆಸುತ್ತಿದ್ದಾರೆ ಎಂದುಕೊಳ್ಳಬೇಡಿ. ಸ್ವತಃ ಸೈನಿಕರೇ ಕಾವಲಿಗೆ ನಿಂತಿರುವುದರಿಂದ ಕೆಲವಷ್ಟು ವಿಷಯಗಳಲ್ಲಿ ನೆಮ್ಮದಿಯಿಂದಿವೆ ಗಡಿನಾಡ ಹಳ್ಳಿಗಳು. 1993ರಲ್ಲಿ ಸೈನಿಕರ ಪಹರೆ ಪ್ರಾರಂಭವಾದಾಗಿನಿಂದ ಈ ಹಳ್ಳಿಗಳಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರದಂತಹ ಪ್ರಕರಣಗಳೇ ನಡೆದಿಲ್ಲ. ಭೇದ ಭಾವ ಮರೆತು ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆ. ಆರೋಗ್ಯ ಸಮಸ್ಯೆ ಆದ್ರೆ ಸೈನಿಕರು ಅದೆಷ್ಟೋ ಬಾರಿ ಸಹಾಯ ಹಸ್ತ ಚಾಚಿದ್ದಾರೆ. ಇವೆಲ್ಲ ಕಾರಣಗಳಿಂದ LOCಯಲ್ಲಿ ಬದುಕುತ್ತಿರುವ ಜನರಿಗೆ ಇಂಡಿಯನ್ ಆರ್ಮಿ ಹೀರೋಗಳು. परिवार की तरह बैठे हैं. फौज और आवाम जो है यहाँ पर इनका एक ही नारा है, आना जाना है एक दूसरे के साथ. इंडियन फौज जब से यहाँ लगी है तो मुझे इन 63 सालों में मैंने ये देख लिया, कोई मजहब का भेदभाव आपस में नहीं रहा, फिरका परस्ती नहीं रही, अमन चैन से रहे हम. ತಮಗೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ. ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಇವರಿಗೆ ಅವಕಾಶ. ಬಾಕಿ 6 ತಿಂಗಳು ಹಿಮಪಾತ ಹೆಚ್ಚಾಗುವುದರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಅವಶ್ಯವಿರುವ ಆಹಾರವನ್ನ ಕೇವಲ 6 ತಿಂಗಳಲ್ಲಿ ಅವರು ಬೆಳೆದುಕೊಳ್ಳಬೇಕಾಗುತ್ತದೆ. ಹೊರಗಿನಿಂದ ಬಂದವರಿಗೆ ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗದಂತೆ ಕಾಣುತ್ತದೆ. ಆದರೆ ಸ್ಥಳೀಯರ ಸಮಸ್ಯೆ ಒಂದೆರಡಲ್ಲ. ಸೆಪ್ಟೆಂಬರ್ ನಂತರ ಒಂದು ಕಾಳನ್ನು ಇಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಚಳಿಗಾಲವೆಂದರೆ ಕಾಶ್ಮೀರಿಗಳಿಗೆ ಒಂದರ ಮೇಲೊಂದು ಸಮಸ್ಯೆ. ಚಳಿ ಒಂದು ಕಡೆ ಆದ್ರೆ ಹಿಮಪಾತದಿಂದ ಅನೇಕ ಹಳ್ಳಿಗಳಿಗೆ ಹೋಗುವ ದಾರಿ ಮುಚ್ಚಿ ದ್ವೀಪಗಳಂತಾಗಿ ಬಿಡುತ್ತವೆ. ಗಡಿ ರಕ್ಷಣೆಯಲ್ಲಿ ಈ ಹೆಲಿಕಾಪ್ಟರ್ನ ಪಾತ್ರ ಬಹಳ ದೊಡ್ಡದು. ಹೈಯೆಸ್ಟ್ ಪೋಸ್ಟಲ್ಲಿ -25ರಿಂದ -30 ಡಿಗ್ರಿವರೆಗೆ ಸ್ನೋಫಾಲ್ ಆಗ್ತಿರುತ್ತೆ. ಅಲ್ಲಿ ರೇಷನ್ ಸಪ್ಲೈ ಮಾಡೋದಾಗ್ಲಿ, ಇಲ್ಲಿ ಸ್ಥಳೀಯ ಜನತೆಗೆ ವೈದ್ಯಕೀಯ ಚಿಕಿತ್ಸೆ ನೀಡೋದಕ್ಕೆ ಈ ಹೆಲಿಕಾಪ್ಟರ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ಳಲಾಗ್ತದೆ. ಅಷ್ಟರಲ್ಲಿ ಸಾಕಷ್ಟು ಆಹಾರ, ಬೆಚ್ಚನೆಯ ಬಟ್ಟೆ, ಸಾಕಷ್ಟು ಕಟ್ಟಿಗೆಗಳ ಸಂಗ್ರಹ ಮಾಡಿಕೊಳ್ಳುವುದು ಅಲ್ಲಿಯ ಜನರಿಗೆ ಅನಿವಾರ್ಯ. ಅದಕ್ಕಾಗಿ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ. ಇವೆಲ್ಲದರ ಜೊತೆ ನಿರುದ್ಯೋಗ ಕೂಡ ಇವರ ಪ್ರಮುಖ ಸಮಸ್ಯೆಯಾಗಿದೆ. ನಮ್ಮ ನೈಜ ವರದಿ ಇಲ್ಲಿಗೆ ಮುಗಿಯೋದಿಲ್ಲ. ಸಾಮಾನ್ಯರ ಬದುಕನ್ನ ನೋಡಿದ್ರಲ್ಲ, ಇನ್ನು ಸೈನಿಕರ ಬದುಕು.
ಸಾವೇ ಕಣ್ಣೆದುರು ಬಂದು ನಿಂತ ಅನುಭವ. ಉಗ್ರವಾದಿಗಳ ಜೊತೆ ನೇರ ಗುಂಡಿನ ಕಾಳಗದ ವರದಿಯನ್ನ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತೀನಿ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.